ವಿರೋಧ ಪಕ್ಷ ನಾಯಕರೇ ಇದನ್ನ ಮುಂದುವರಿಸಿಕೊಂಡು ಹೋಗೋಣ ಸಂಚಾರ ನಾವು ಇನ್ನು ಹೇಳಿದಕ್ಕೆ ಬರ್ತಿರೋ ಹೇಳಿ ಪ್ರತಿಯೊಬ್ಬರು ನೋಡಿ ಒಂದ್ ನಿಮಿಷ ಕೇಳಿ 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 ಕೇಳ್ರಿ ನೀವು ಕೇಳೋದೇ ಇಲ್ಲಲ್ಲ ನೋಡಿ ಹನುಮಂತ ಕುತ್ಕೊಳ್ಳಿ ರವಿ ರವಿ ಕೇಳಿಲಿ ಆಮೇಲೆ ಅನಿವಾರ್ಯ ಆಯ್ತು ಮಾಡಿದ್ವಿ ಅಂತ ಹೇಳ್ತಾರೆ. ಯಾವ ಸ್ಟೇಟ್ಮೆಂಟ್ ಹೋಗ್ಬೇಡ್ರಿ, ಯಾರು ರೆಕಾರ್ಡಿಗೆ ಹೋಗ್ಬೇಡ್ರಿ. ನಾ ಹೇಳಿದ್ರೆ ಕೇಳ್ತೀರಿ ಕೇಳಿ ನೋಡಿ. ನೀವು ಹೇಳ್ತೀನಿ ನಾನು ಇನ್ಮೇಲೆ ಬೇರೆ ಹೇಳ್ಬೇಕಾದ್ರೆ ನಾನು ಎಲ್ಲರೂ ಹನುಮಂತ ಕುತ್ಕೊಳ್ಳ ಏನು ಗೊತ್ತಾಗೋದಿಲ್ಲ ಹೇಳಿದ್ರಿ ಏನು ದನ ಕಾಂಗ್ ಮಾಡ್ತೇನೆ ನನಗೆ ಏನು ಎದಕ್ಕೆ ಬಂದಿನ ಇಲ್ಲ ಕುತ್ವ ಏನು ಕಿಮ್ಮತ್ ಆಯ್ತಿಲ್ಲ ನಿಮಗೆ. ನಾ ಹೇಳತ್ತೀನಿ ಕೇಳಿ ನೋಡಿ. ಒಂದೇನಂದ್ರೆ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಏನು ಒಂದೆರಡು ಕ್ಲಾರಿಫಿಕೇಶನ್ ಕೇಳುವಂಥದ್ದು ಒಂದು ರೂಲ್ ಇದೆ ನಮ್ಗೆ. ತಿರುಗಿ ನೀವು ಅದನ್ನು ಮಾಡ್ತೀನಂದ್ರೆ ನಾನು ಹೇಳ್ತೀನಿ ಮುಂದಿನ ಎಲ್ಲ ಏನದಾವ ಮುಂದೆ ಯಾವ ಸಬ್ಜೆಕ್ಟು ಆಗೋದಿಲ್ಲ. ಮತ್ತು ಈಗೆಲ್ಲ ಇಂಪಾರ್ಟೆಂಟ್ ಇಶ್ಯೂ ಐತಿ ಮಾತಾಡಬೇಕು. ನೀವು ಕ್ಲಾರಿಫಿಕೇಶನ್ ಕೇಳಿರಿ, ಅವ್ರು ಹೇಳಿದ್ದಾರೆ. ಅದಕ್ಕಿಂತ ಹೇಳ್ತೀನಿ ನೀವು ಹಿಂಗೆ ಮಾತಾಡೋದು ನಿಮಗೆ ಹೇಳೋದಿಲ್ಲ, ಹಿಂಗೆ ಮಾತಾಡೋ ಅವ್ರಿಗೆ ಹೇಳೋದಿಲ್ಲ. ಅವ್ರು ಹೇಳಿದಾರೆ, ನೀವು ಕೇಳಿದಿರಿ, ಕೇಳಿದಕ್ಕೆ ನಿಮ್ಮ ಸಮಾಧಾನ ಇದ್ರೆ ಮಾಡಿಲ್ಲ ಮಧ್ಯಪ್ರವೇಶ ಮಾಡಿ ನಾವು ಒಬ್ಬರು ಮಾತಾಡಿ ಅವಕಾಶ ಕೊಡಿ ನಾವು ಸಭಾಪತಿಗಳೇ ಹೇಳೋ ಮಟ್ಟ ಸಭಾಪತಿಗಳೇ ನೀವು ಆ ಪೀಠ ನಮ್ಮ ನೆರವಿಗೆ ಬರಬೇಕು. ಈಗ ನಾವು ಜನರ ಪರವಾಗಿ ಧ್ವನಿ ಎತ್ತಾ ಇದ್ರೆ ಸರ್ಕಾರ ಮಾಡಿದ ದೌರ್ಜನ್ಯ ಸಮರ್ಥನೆ ಮಾಡಕ ನಾವಿಲ್ಲಿ ಬಂದು ಈ ಜಾಗದಲ್ಲಿ ಬಂದು ಕೂತಿರೋದು. ನೀವು ಅದಕ್ಕಾರ ಬರೀ ನನ್ನ ನೇಮಗಳು ನಾ ಮಾಡ್ಬೇಕಲ್ಲ. ಅದಕ್ಕೆ ಅವರಿಗೆ ತನಿಖೆ ನಮ್ಮ ನೇರ ಆರೋಪ ಇದೆ, ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನಿಯಮಗಳ ಉಲ್ಲಂಘನೆ ಆಗಿದೆ. ಮ್ಯಾಜಿಸ್ಟ್ರೇಟ್ ಅಲ್ಲಿ ಈ ಸ್ಥಳದಲ್ಲಿ ಹಾಜರಿರಲಿಲ್ಲ. ಏಕಾಏಕಿಯಾಗಿ ಯಾವುದೇ ನಿಶಸ್ತ್ರಧಾರಿಗಳಾಗಿರ್ತಕ್ಕಂಥ ನಮ್ಮದೇ ಪ್ರಜೆಗಳ ಮೇಲೆ ನಮ್ಮದೇ ಪ್ರಜೆಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಆ ಲಾಠಿ ಚಾರ್ಜ್ ಅನ್ನು ಮಾನ್ಯ ಗೃಹ ಸಚಿವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆ ಸಮರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಕೆಳಮನೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ನಾವು ಮುತ್ತಿಡಬೇಕಿತ್ತ ಅಂತ ಹೇಳಿದ್ದಾರೆ. ನಾವು ಇವ್ರ ಹತ್ರ ನಿರೀಕ್ಷೆ ಮಾಡಿರಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಜೆಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋದು ಓಟ್ ಅಂದ್ರೆ 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 ನೀವೀಗ ದಾಷ್ಟ್ಯದ ಮಾತಾಗುತ್ತೆ. ಅಲ್ಲಿ ತಪ್ಪು ಮಾಡಿರೋ ಅಧಿಕಾರಿಗಳ ಸಮರ್ಥನೆಗೆ ಸರ್ಕಾರ ಹೊರಡೋದು ತಪ್ಪಿಗೆ ಇನ್ನಷ್ಟು ಪ್ರಚೋದನೆ ಕೊಟ್ಟಂಗಾಗುತ್ತೆ. ಇವತ್ತು ಲಾಠಿ ಚಾರ್ಜ್ ಮಾಡಿದ್ರೆ ನಾಳೆ ಅವ್ರಿಗೆ ಅನ್ಸುತ್ತೆ ನಾವು ಗೋಲಿಬಾರ್ ಮಾಡಿದ್ರು ನಮ್ಮ ಸಪೋರ್ಟಿಗೆ ಸರ್ಕಾರ ಬರುತ್ತೆ ಅನ್ನುವಂಥ ಮಾನಸಿಕತೆ ಅದು ಅಪಾಯಕಾರಿ. ಹಾಗಾಗಿ ಅವ್ರು ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ತಪ್ಪು ಯಾರು ಮಾಡಿಲ್ಲ ಅಂತ ನ್ಯಾಯಾಂಗ ತನಿಖೆ ಹೇಳಿ, ಏನು ತನಿಖೆ ಆಗದಲ್ಲೇ ಸಮರ್ಥನೆ ಮಾಡಿದ್ರೆ ಲಾಠಿ ಚಾರ್ಜ್ ಆಗಿರೋ ಸುಳ್ಳ. ಹಾಗಾಗಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ನಮ್ಮ ವಿನಂತಿ ಇದೆ. ನೀವೀಗ ಮಧ್ಯಪ್ರವೇಶ ಮಾಡಿ ಜನರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ವಿನಂತಿ ಮಾಡ್ತೇನೆ. ನಾ ಧ್ವನಿ ಎತ್ತ ಬರೋದಿಲ್ಲ ನೋಡಿ. ಅವರು ಒಂದು ನಿಮಿಷ ಅವ್ರೇನಂದ್ರೆ ನ್ಯಾಯಾಂಗ ತನಿಖೆ ಆಗಬೇಕಂತೇಳಿ ಒತ್ತಾಯ ಮಾಡ್ತಾರೆ. ಸರ್ಕಾರದ ಸ್ಟ್ಯಾಂಡ್ ಏನಂತ ಹೇಳಿ. ನಾನು ಮತ್ತೊಂದು ಸಾರಿ ಪುನರುಚ್ಚಾರ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ, ಯಾವುದೇ ನ್ಯಾಯಾಂಗ ತನಿಖೆಯನ್ನೂ ಸೇರಿ ಯಾವುದೇ ತನಿಖೆಯ ಅಗತ್ಯ ಇಲ್ಲ. ದಿಸ್ ಇಸ್ ದಿ ಸ್ಟ್ಯಾಂಡ್ ಆಫ್ ದಿ ಗವರ್ಮೆಂಟ್.